ನಮಸ್ಕಾರ ಫ್ರೆಂಡ್ಸ್, ಪಕ್ಕ ಲೋಕಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ಕ್ರೀಡಾಂಗಣದಲ್ಲಿ ಆಟಗಳು ಯಾವ್ಯಾವ ಮಾಡ್ತಿದ್ವಿ ಅಂತಂದ್ರೆ ನಾವು ನೋಡ್ತಿರೋದು ವಾಲಿಬಾಲ್, ಕ್ರಿಕೆಟ್ ಮತ್ತು ಖೋ ಖೋ, ಕಬಡ್ಡಿ ಇವುಗಳನ್ನು ನೋಡ್ತಾ ಇದ್ವಿ. ಈ ವರ್ಷ ಏನ್ ಬದಲಾವಣೆ ತಂದಿದೆ ಅಂತಂದ್ರೆ, ನಮ್ಮ ರಾಯಚೂರಿನಲ್ಲಿ ಇವತ್ತಿನಿಂದ 17 ತಾರೀಕು 16, 17, 18 ತಾರೀಕಿನಂದು ಏನ್ ತಂದಿದ್ದಾರೆ ಅಂತಂದ್ರೆ, ನಾವು ಲಗೋರಿ 100 ರೂಪಾಯಿ ಆಡೋದನ್ನು ನೋಡಿದ್ವಿ. ಲಗೋರಿ, ಗಿಲ್ಲಿದಾಂಡು, ಕುಂಟೆಬಿಲ್ಲೆ ಎಲ್ಲ ಮನೆಯಿಂದ ಆಡ್ತಕ್ಕಂಥದ್ದು ಮೊದಲು. ಈಗ ಗ್ರಾಮೀಣ ಕ್ರೀಡೆ ಅಂತ ಈ ವರ್ಷ ನಾನು ನೋಡಿದ ಪ್ರಕಾರ ಇದೇ ವರ್ಷ ಅಂತ ಅನಿಸ್ತದೆ. ಈಗ ಇಬ್ಬರು ಇರ್ಬೋದು, ಮೊದಲು ಇದ್ದಿರ್ಬೋದು, ನನಗಂತೂ ಇದೇ ಫಸ್ಟ್ ಅಂತ ಅನಿಸ್ತಾ ಇದೆ. ಅದಕ್ಕೆ ಇದು ಹೊಸತನ ಕಾಣಿತು, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಮೊದಲಿಂದ ಇದೆ ಅಂತ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಲಗೋರಿ, ಗಿಲ್ಲಿದಾಂಡು ಮತ್ತು ಗುಂಡು ಹೆಸರು ಎಸೆತ, ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಇದರಲ್ಲಿ ಹಾಕಿರ್ತೇನೆ, ನೋಡ್ರಿ. ರೈತರಿಗೆ ಇನ್ನೂ ಟೈಮ್, ಇನ್ನೂ 8 ದಿವಸಗಳ ಕಾಲ ಗ್ರಾಮೀಣ ಕ್ರೀಡೆಗಳು ಎಲ್ಲ ಈ ವರ್ಷ ನಡೀತಾ ಇದೆ. ಉತ್ಸವ ಅಂಗವಾಗಿ ಜಿಲ್ಲಾಡಳಿತ ಈ ನಿರ್ಧಾರವನ್ನು ತಗೊಂಡು ನಡೆಸ್ತಾ ಇದೆ. ಇದು ಹೊಸ ಬದಲಾವಣೆ ಅಂತ ಆಗ್ಬೋದು. ನೋಡಿ, ನೀವು ಭಾಗವಹಿಸಿ. ರಾಯಚೂರು ಉತ್ಸವ ನಿಮಿತ್ತ ಜಿಲ್ಲಾಡಳಿತ ವತಿಯಿಂದ ನಗರದ ಜನತೆಗೆ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ಜನವರಿ 16ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಲಗೋರಿ, ಗಿಲ್ಲಿದಾಂಡು, ಕುಂಟೆಬಿಲ್ಲೆ, ಜನವರಿ 17, 18ರಂದು ಪುರುಷ ಹಾಗೂ ಮಹಿಳೆಯರಿಗೆ ವಾಲಿಬಾಲ್, ಕಬಡ್ಡಿ, ಜನವರಿ 19ರಂದು ಖೋ ಖೋ ಆಯೋಜಿಸಲಾಗಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ 25ರಂದು ಮ್ಯಾರಥಾನ್, ಜನವರಿ 27ರಂದು ಸೈಕ್ಲೋಥಾನ್, ರಂಗಮಂದಿರದಲ್ಲಿ ಜನವರಿ 28ರಂದು ಬಾಡಿ ಬಿಲ್ಡಿಂಗ್ ಸ್ಪರ್ಧೆ, ಜನವರಿ 30ರಂದು ಕೃಷಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಂಗ್ರಾಣಿಕಲ್ಲು, ಉಸುಕಿನ ಮೂಟೆ ಎತ್ತುವ ಸ್ಪರ್ಧೆ ಹಾಗೂ ಗ್ರಾಮೀಣ ಕ್ರೀಡೆಯಾದ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ನಗರದ ಜನತೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಮಹಾನಗರ ಪಾಲಿಕೆ ಕೋರಿದೆ. ಭಾಗವಹಿಸಿದ್ರು ವೀಕ್ಷಣೆ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.